ಎಲ್ರಿಗೂ ನಮಸ್ಕಾರ. ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ವಿಡಿಯೋದಲ್ಲಿ ನೋಡ್ತಿದ್ದೀರಾ ತುಪ್ಪ ಎಷ್ಟು ಚೆನ್ನಾಗಿ ಮರುಳು ಕಟ್ಟಿದೆ ಅಂತ. ಈ ಥರ ಮರುಳಾದ ತುಪ್ಪವನ್ನು ಮನೆಯಲ್ಲಿ ಯಾವ ರೀತಿ ತುಂಬ ಸರಳ ವಿಧಾನದಲ್ಲಿ ಕಾಯಿಸ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 1 ಸೇರು ಆಗುವಷ್ಟು ಎಮ್ಮೆ ಬೆಣ್ಣೆಯನ್ನು ತೆಗೆದುಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಬೆಣ್ಣೆ ತುಂಬಾ ಚೆನ್ನಾಗಿದೆ. ಈ ಒಂದು ಬೆಣ್ಣೆಯನ್ನು ನಾವು ಹಾಗೆ ತಂದ ತಕ್ಷಣವೇ ಕಾಸೋದ್ರ ಬದಲು ಅದನ್ನು ಚೆನ್ನಾಗಿ ನೀರನ್ನು ಹಾಕಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಬೆಣ್ಣೆಯನ್ನು ಮಜ್ಜಿಗೆಯಲ್ಲಿ ಇಟ್ಟಿರೋದ್ರಿಂದ ಆ ಮಜ್ಜಿಗೆಯ ಒಂದು ಹುಳಿ ಅಂಶ ಬೆಣ್ಣೆಯಲ್ಲಿ ಇರುತ್ತೆ. ಇದನ್ನು ನಾವು ತೊಳೆಯದೇ ತುಪ್ಪವನ್ನು ಕಾಸಿದರೆ ಸ್ವಲ್ಪ ದಿನಗಳ ನಂತರ ತುಪ್ಪ ಒಂಥರ ಕಮಟು ವಾಸನೆ ಬರುತ್ತೆ. ಹಾಗಾಗಿ ಬೆಣ್ಣೆಯನ್ನು ತಂದ ತಕ್ಷಣವೇ ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕಾಗತ್ತೆ. ಸಾಮಾನ್ಯವಾಗಿ ಬೆಣ್ಣೆ ಎಷ್ಟು ಪ್ಯೂರ್ ಆಗಿದೆ ಅಂತ ತಿಳ್ಕೊಬೇಕಾದ್ರೆ ಸ್ವಲ್ಪ ಬೆಣ್ಣೆಯನ್ನು ಕೈಯಲ್ಲಿ ತೆಗೆದುಕೊಂಡು ಅದನ್ನು ಕೈಗೆ ರಬ್ ಮಾಡಿ ನೋಡಬೇಕಾಗತ್ತೆ. ಈ ಥರ ರಬ್ ಮಾಡಿದ ಮೇಲೆ ಅದು ನೀಟಾಗಿ ಬ್ಲೆಂಡ್ ಆದರೆ ಅದು ಒರಿಜಿನಲ್ ಬೆಣ್ಣೆ ಅಂತ. ಇಲ್ಲಾಂದರೆ ಮಾರ್ಕೆಟಲ್ಲಿ ಬೆಣ್ಣೆಯಲ್ಲಿ ದಾಡ ಅಥವಾ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿರ್ತಾರೆ. ಆ ಥರ ಏನಾದರೂ ಇದ್ದರೆ ಅದು ಇಷ್ಟು ನೀಟಾಗಿ ಬ್ಲೆಂಡ್ ಆಗೋದಿಲ್ಲ. ಇದು ಬೆಣ್ಣೆಯನ್ನು ಎಷ್ಟು ಪರಿಶುದ್ಧವಾಗಿದೆ ಅಂತ ಚೆಕ್ ಮಾಡಿಕೊಳ್ಳುವಂತಹ ಒಂದು ರೀತಿ. ಈಗ ಬೆಣ್ಣೆಯಲ್ಲಿರುವಂತಹ ನೀರು ಸ್ವಲ್ಪ ಕೂಡ ಇರದೇ ಇರೋ ಥರ ಅದನ್ನು ಚೆನ್ನಾಗಿ ಸೋಸ್ಕೋಬೇಕು. ನೀರಿನ ಪ್ರಮಾಣ ಬೆಣ್ಣೆಯಲ್ಲಿ ಇದ್ದರೆ ನಾವು ಕಾಯಿಸುವಾಗ ಬೆಣ್ಣೆ ಉಕ್ಕು ಬರುತ್ತೆ ಮತ್ತು ಬೆಣ್ಣೆ ಕಾಯಿಸುವಾಗ ಚಟಪಟ ಅಂತ ಸಿಡಿಯುತ್ತೆ. ಹಾಗಾಗಿ ನೀರಿನಂಶ ಇಲ್ಲದೆ ಇರೋ ಹಾಗೆ ಸೋದಿಸ್ಕೋಬೇಕು. ಈಗ ತುಪ್ಪವನ್ನು ಕಾಯಿಸೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಡೋಣ. ಮೊದಲಿಗೆ 1 ಟೇಬಲ್ ಸ್ಪೂನ್ ಮೆಂತೆ ಮತ್ತು 1 ಏಲಕ್ಕಿ, 1 ಚಿಟಿಕೆ ಸಕ್ಕರೆ ಮತ್ತು 1 ಚಿಟಿಕೆ ಉಪ್ಪು ಮತ್ತು ವೀಳ್ಯದೆಲೆ, ಅರಿಶಿನ ಮತ್ತು 1 ಎಸಳು ಬೆಳ್ಳುಳ್ಳಿ. ಅಂದರೆ ಈ ಬೆಳ್ಳುಳ್ಳಿಯನ್ನು ಹಾಕೋದ್ರಿಂದ ಬೆಣ್ಣೆಯಲ್ಲಿರುವಂತಹ ಕೊಬ್ಬಿನ ಅಂಶ ಕಡಿಮೆ ಆಗುತ್ತೆ. ನೀವು ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬಹುದು. ಖಾರ ಕೆಲವೊಬ್ಬರು ಇಷ್ಟಪಡೋದ್ರಿಂದ ಬೆಣ್ಣೆಯಲ್ಲಿ ನಾವು 2 ಮೆಣಸಿನಕಾಯಿಯನ್ನು ಅಂದರೆ ಒಣ ಮೆಣಸಿನಕಾಯಿಯನ್ನು ಹಾಕೋದ್ರಿಂದ ತುಪ್ಪ ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ. ಮೊದಲಿಗೆ ನಾವು ಮೆಂತೆಯನ್ನು ಹುರ್ಕೋಬೇಕಾಗತ್ತೆ. ಈ ಮೆಂತೆ ಕಂದು ಬಣ್ಣ ಬರೋ ತನಕ ಹುರ್ಕೋಬೇಕು. ಅಂದರೆ ಚಟಪಟ ಸಿಡಿಯೋವರೆಗೂ ಹುರ್ಕೋಬೇಕು. ತೀರಾ ಕಪ್ಪಾಗಿ ಹುರ್ಕೊಂಡ್ರೆ ತುಪ್ಪ ಸ್ಮೆಲ್ ಆಗುತ್ತೆ. ಈ ಮೆಂತೆಯನ್ನು ಹುರ್ಕೊಳ್ಳೋ ಉದ್ದೇಶ ಏನು ಅಂತಂದರೆ ಹಸಿ ಮೆಂತೆಯನ್ನು ನಾವು ಹಾಕಿದರೆ ತುಪ್ಪದಲ್ಲಿ ಅಂದರೆ ಈ ಮೆಂತೆಯಲ್ಲಿ ಇರುವಂತಹ ಒಂದು ಕಹಿ ಅಂಶ ತುಪ್ಪದಲ್ಲಿ ಹೀರ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಹುರಿದು ಹಾಕೋದ್ರಿಂದ ಮೆಂತೆಯಲ್ಲಿರುವಂತಹ ಕಹಿ ಅಂಶ ಬಿಟ್ಕೊಳ್ಳೋದಿಲ್ಲ. ಈಗ ಇದನ್ನು ಚೆನ್ನಾಗಿ ಜಜ್ಜಿ ಪುಡಿ ಮಾಡ್ಕೋಬೇಕು. ಇದರಲ್ಲಿ ನಾನು ಏಲಕ್ಕಿಯ ಒಂದು ಕಾಳುಗಳನ್ನು ಕೂಡ ಹಾಕ್ಕೊಂಡು ಪುಡಿ ಮಾಡ್ಕೋತಾ ಇದ್ದೀನಿ. ಅದು ಇಲ್ಲಿ ಸ್ಕಿಪ್ ಆಗಿದೆ. ಈ ಮೆಂತೆ ಮತ್ತು ಏಲಕ್ಕಿ ಕಾಳುಗಳನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ನಂತರ ಇದನ್ನು ತುಪ್ಪ ಕಾಯುವಾಗ ಅಂದರೆ ತುಪ್ಪ ಕುದಿಯುವಾಗ ಇದನ್ನು ಸೇರಿಸ್ಕೋಬೇಕಾಗತ್ತೆ. ಈಗ ಬೆಣ್ಣೆಯನ್ನು ಕಾಯೋದಕ್ಕೆ ಇಡೋಣ. ಬೆಣ್ಣೆಯನ್ನು ಕಾಯೋದಕ್ಕೆ ಬೆಣ್ಣೆಯ ಒಂದು ಡಬಲ್ ಸೈಜ್ನ ಒಂದು ಪಾತ್ರೆಯಲ್ಲಿ ಬೆಣ್ಣೆಯನ್ನು ಕಾಯಿಸ್ಕೋಬೇಕಾಗತ್ತೆ. ಪಾತ್ರೆ ಚಿಕ್ಕದಾದರೆ ತುಪ್ಪ ಅಥವಾ ಬೆಣ್ಣೆ ಉಕ್ಕಿ ಬರುವಂತಹ ಚಾನ್ಸಸ್ ಇರುತ್ತೆ. ನೋಡಿ, ಬೆಣ್ಣೆಯನ್ನು ನೀವು ಕಾಯೋದಕ್ಕೆ ಇಟ್ಟ ತಕ್ಷಣವೇ ಸ್ಪೂನಿಂದ ಕೈ ಆಡಿಸ್ಬಾರ್ದು. ಆ ಬೆಣ್ಣೆ ಪೂರ್ತಿ ಕರಗಿ ಮೆಲ್ಟ್ ಆಗುವವರೆಗೂ ಕಾದಿದ್ದು ಮೆಲ್ಟ್ ಆದ ನಂತರವೇ ನೀವು ಸ್ಪೂನ್ ಹಾಕಿ ಕೈ ಆಡಿಸ್ಬೇಕು. ನೋಡ್ತಾ ಇದ್ದೀರಾ ಬೆಣ್ಣೆ ಬಿಸಿಗೆ ಯಾವ ರೀತಿ ಇಲ್ಲಿ ಮೆಲ್ಟ್ ಆಗ್ತಾ ಇದೆ ಅಂತ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಟೇ ಕಾಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ತುಪ್ಪ ಮರಳಾಗಿ ಬರೋದಿಲ್ಲ. ಹಾಗಾಗಿ ಈ ಬೆಣ್ಣೆ ಪೂರ್ತಿ ಮೆಲ್ಟ್ ಆಗೋ ತನಕ ಇದನ್ನು ಲೋ ಫ್ಲೇಮಲ್ಲಿ ಕಾಯಿಸ್ಕೋಬೇಕು. ಬೆಣ್ಣೆ ಫುಲ್ ಮೆಲ್ಟ್ ಆಗಿ ಕರಗೋ ತನಕ ಕೂಡ ನಾವು ಸ್ಪೂನನ್ನು ಹಾಕಿ ಕೈ ಆಡಿಸ್ಬಾರ್ದು. ನೋಡ್ತಾ ಇದ್ದೀರಾ ಗಟ್ಟಿ ಬೆಣ್ಣೆ ಯಾವ ಥರ ಕರಗಿ ಲಿಕ್ವಿಡ್ ಥರ ಪರಿವರ್ತನೆ ಆಗ್ತಾ ಇದೆ ಅಂತ. ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಅದನ್ನು ಸ್ಪೂನಿಂದ ಕೈ ಆಡಿಸ್ಬೇಕು. ಬೆಣ್ಣೆ ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಒಂದು ಟೈಮಲ್ಲಿ ಫ್ಲೇಮನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಈ ನೊರೆಯ ಅಂಶ ಎಲ್ಲ ಕೂಡ ಹೋಗೋ ಥರ ಇದನ್ನು ಕಾಯಿಸ್ಕೋಬೇಕು. ಈ ಥರ ಕುದಿ ಬರುವಾಗಲೇ ನಾವು ಪುಡಿ ಮಾಡಿಟ್ಟುಕೊಂಡಂತಹ ಮೆಂತೆಯ ಪುಡಿಯನ್ನು ಹಾಕ್ಕೋಬೇಕು. ಅದರ ಜೊತೆಗೆ ಜಜ್ಜಿ ಇಟ್ಟುಕೊಂಡಿರುವಂತಹ ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಬೇಕು. ಮೆಂತೆಯನ್ನು ಪುಡಿ ಮಾಡಿಕೊಳ್ಳುವಾಗ ನಾನು ಏಲಕ್ಕಿಯನ್ನು ಹಾಕಿದ್ದನ್ನು ಸ್ಕಿಪ್ ಮಾಡಿದ್ದೆ. ಹಾಗಾಗಿ ಇನ್ನೊಂದು ಎಸಳು ಏಲಕ್ಕಿಯನ್ನು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ.
ಈ ಏಲಕ್ಕಿಯನ್ನು ಹಾಕೋದ್ರಿಂದ ತುಪ್ಪದ ಘಮ ತುಂಬಾ ಚೆನ್ನಾಗಿ ಇರುತ್ತೆ. ಏಲಕ್ಕಿಯನ್ನು ಜಾಸ್ತಿ ಹಾಕಿದರೂ ಕೂಡ ತಿನ್ನೋದಕ್ಕೆ ಆಗೋದಿಲ್ಲ, ನೋಡಿ ಹಾಕ್ಕೊಳ್ಳಿ. ನಂತರ ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ ಕೈಯಾಡಿಸ್ಕೋಬೇಕು. ನಮ್ಮ ಮನೆಯಲ್ಲಿ ತುಪ್ಪ ಸ್ವಲ್ಪ ಖಾರವಾಗಿ ಇದ್ದರೆ ಇಷ್ಟಪಡ್ತಾರೆ, ಹಾಗಾಗಿ ನಾನಿಲ್ಲಿ ಮೆಣಸಿನಕಾಯಿಯನ್ನು ಹಾಕೋತಾ ಇದ್ದೀನಿ. ನೀವು ಮೆಣಸಿನಕಾಯಿ ಬದಲು ಕಾಳು ಮೆಣಸನ್ನು ಕೂಡ ಪುಡಿ ಮಾಡಿ ಹಾಕೋಬಹುದು. ನೋಡಿ ಬೆಣ್ಣೆ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಮತ್ತು ಅದರಲ್ಲಿರುವಂತಹ ಗಸಿ ಅಂಶ ಎಲ್ಲ ಕೂಡ ವೈಟ್ ಆಗಿ ಮೇಲೆ ಬರ್ತಾ ಇದೆ. ಇದೇ ಲಾಸ್ಟಿಗೆ ಕೆಳಗೆ ಕಪ್ಪದಾಗಿ ಉಳ್ಕೊಳ್ಳುತ್ತೆ. ಇದನ್ನು ನಾವು ಗಸಿ ಅಂತ ಕರಿತೀವಿ. ನಂತರ ಇದಕ್ಕೆ ಒಂದು ಚಿಟಿಕೆ ಹರಳುಪ್ಪು ಮತ್ತು ಒಂದು ಚಿಟಿಕೆ ಸಕ್ಕರೆಯನ್ನು ಹಾಕೋಬೇಕು. ಹಾಕ್ಕೊಂಡು ಇದನ್ನು ನಿಧಾನವಾಗಿ ಕೈಯಾಡಿಸ್ಬೇಕು. ಇಲ್ಲಿ ನಾನು ಪುಡಿ ಉಪ್ಪನ್ನು ಹಾಕಿರೋದ್ರಿಂದ ಇದು ಚಟಪಟ ಅಂತ ಸಿಡಿಲಿಲ್ಲ ಮತ್ತು ಕುದಿ ಬರಲಿಲ್ಲ. ಕಲ್ಲುಪ್ಪನ್ನು ಹಾಕೋದ್ರಿಂದ ತುಪ್ಪ ಕುದಿ ಬರುತ್ತೆ. ನೋಡ್ತಾ ಇದ್ದೀರಾ, ಸುತ್ತಲೂ ಕೂಡ ಗಸಿ ಅಂಶ ಕಪ್ಪಗಾಗ್ತಾ ಇದೆ. ಇನ್ನೇನು ಒಂದು 2 ನಿಮಿಷದಲ್ಲಿ ತುಪ್ಪ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಾ, ಸುತ್ತಲೂ ಕೂಡ ಗಸಿ ಅಂಶ ಕಪ್ಪಗಾಗಿ ಕಾಣಿಸ್ತಾ ಇದೆ ಮತ್ತು ನೊರೆಯಾಗಿ ಬಬಲ್ಸ್ ಬರ್ತಾ ಇದೆ. ಈ ಥರ ಬಬಲ್ಸ್ ಪೂರ್ತಿಯಾಗಿ ಬರಬೇಕು. ಪೂರ್ತಿಯಾಗಿ ಬಂದು ಟ್ರಾನ್ಸ್ಪರೆಂಟ್ ಆದ ಆಯಿಲ್ ಟೈಪು ತುಪ್ಪ ಕಾಣಬೇಕು. ಅಲ್ಲಿವರೆಗೂ ಇದನ್ನು ಫ್ಲೇಮನ್ನು ಸ್ವಲ್ಪ ಜಾಸ್ತಿ ಮಾಡಿ ಕಾಯಿಸ್ಕೋಬೇಕು. ನಂತರ ದೊಡ್ಡ ಬಬಲ್ಸ್ ಹೋಗಿ ಈ ಥರ ಪುಟ್ಟದಾಗಿರುವಂತಹ ನೊರೆಯಂತಹ ಬಬಲ್ಸ್ ಬರುತ್ತೆ. ಈ ಥರ ಬಬಲ್ಸ್ ಬಂದಾಗ ತುಪ್ಪ ರೆಡಿ ಆಗ್ತಾ ಇದೆ ಅಂತ ಅರ್ಥ. ನೋಡಿ, ದೊಡ್ಡದಾದಂತಹ ಬಬಲ್ಸ್ಗಳೆಲ್ಲ ಹೋಗಿ ಪುಟ್ಟದಾಗಿ ಒಂಥರ ಸೋಪಿನ ನೊರೆಯಂತಾಗಿ ಉಕ್ಕು ಬರ್ತಾ ಇದೆ. ಈ ಥರ ಉಕ್ಕು ಬರುವ ಸಂದರ್ಭದಲ್ಲೇ ನಾವು ವೀಳ್ಯದೆಲೆಯನ್ನು ಹಾಕೋಬೇಕಾಗತ್ತೆ. ವೀಳ್ಯದೆಲೆಯನ್ನು ಹಾಕೊಂಡ ತಕ್ಷಣವೇ ನಾವು ಪ್ಲೇಟನ್ನು ಮುಚ್ಚಬೇಕು. ಯಾಕೆಂದರೆ ವೀಳ್ಯದೆಲೆ ಸಿಡಿಯುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಹಾಕಿದ ತಕ್ಷಣ ಈ ಪ್ಲೇಟನ್ನು ಮುಚ್ಚಬೇಕು. ನೀವಿಲ್ಲಿ ಚಟಪಟ ಅನ್ನೋ ಸೌಂಡನ್ನು ಕೇಳಿಸ್ಕೊತಿದ್ದೀರಾ ಅನ್ಕೋತೀನಿ. ವೀಳ್ಯದೆಲೆಯನ್ನು ಹಾಕಿದ ಮೇಲೆ ಚಟಪಟ ಅಂತ ಸೌಂಡ್ ಬರುತ್ತೆ. ಈ ಚಟಪಟ ಸೌಂಡು ಪೂರ್ತಿಯಾಗಿ ನಿಲ್ಲೋವರೆಗೂ ಕೂಡ ನಾವು ಪ್ಲೇಟನ್ನು ತೆಗಿಬಾರ್ದು. ಈ ಒಂದು ಸೌಂಡ್ ನಿಂತು ಅಂದರೆ ಈಗ ತುಪ್ಪ ರೆಡಿಯಾಗಿದೆ ಅಂತ ಅರ್ಥ. ಈಗ ನಾವು ಪ್ಲೇಟನ್ನು ಓಪನ್ ಮಾಡಿ ನೋಡ್ಕೋಬಹುದು, ತುಪ್ಪ ರೆಡಿಯಾಗಿದೆ. ಈಗ ಒಂದು ಸಾರಿ ಮುಳುಗದೇ ಇರುವಂತಹ ಎಲೆಯನ್ನು ಕೂಡ ನಾವು ಚೆನ್ನಾಗಿ ಕೈಯಾಡಿಸಿ ಒಂದು ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 10ರಿಂದ 15 ಸೆಕೆಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಫ್ಲೇಮನ್ನು ಆಫ್ ಮಾಡಬೇಕು. ಈಗ ತುಪ್ಪ ಚೆನ್ನಾಗಿ ರೆಡಿಯಾಗಿದೆ. ಇದನ್ನು 5ರಿಂದ 6 ನಿಮಿಷ ತಣ್ಣಗಾಗಲು ಬಿಡಬೇಕು. ನಂತರ ಇದನ್ನು ಒಂದು ಬಾಕ್ಸ್ಗೆ ಸ್ಟೋರ್ ಮಾಡ್ಕೊಳ್ಳೋಣ. ತುಪ್ಪವನ್ನು ನಾರ್ಮಲಾಗಿ ಗಾಜಿನ ಪಾತ್ರೆ ಅಥವಾ ಸ್ಟೀಲಿನ ಬಾಕ್ಸಲ್ಲಿ ಹಾಕಿರ್ತಾರೆ. ನಾನಿಲ್ಲಿ ಒಂದು ಸ್ಟೀಲಿನ ಬಾಕ್ಸನ್ನು ತೆಗೆದುಕೊಂಡಿದ್ದೀನಿ. ನಂತರ ಟೀಯನ್ನು ಸೋಸ್ಕೊಳ್ಳುವಂತಹ ಒಂದು ಸೋಸಣಿಕೆಯನ್ನು ಇಟ್ಟು ಈ ಒಂದು ತುಪ್ಪವನ್ನು ಸೋಸ್ಕೋಬೇಕಾಗತ್ತೆ. ನಾನು ಸೋಸ್ಕೊಳ್ಳೋಕ್ಕಿಂತ ಮುಂಚೆನೇ ಈ ಒಂದು ತುಪ್ಪದಲ್ಲಿ ಇರುವಂತಹ ವೀಳ್ಯದೆಲೆ ಮತ್ತು ಮೆಣಸಿನಕಾಯಿಯನ್ನು ತೆಗೆದಿಟ್ಟಿದ್ದೆ. ನಾರ್ಮಲ್ ಆಗಿ ತುಪ್ಪವನ್ನು ಪೂರ್ತಿಯಾಗಿ ಡಬ್ಬಕ್ಕೆ ಸೋಸದೆ ಕೆಳಗಿರುವಂತಹ ತಿಳಿಯನ್ನು ಒಂದು ಲೋಟಕ್ಕೆ ಲಾಸ್ಟಲ್ಲಿ ನೀವು ಸೋಸ್ಕೋಬೇಕು. ಇದರಿಂದ ಬಾಕ್ಸಲ್ಲಿ ಇರುವಂತಹ ತುಪ್ಪದ ಕೆಳಗೆ ಆ ಗಸಿ ಇರೋದಿಲ್ಲ. ನೋಡ್ತಾ ಇದ್ದೀರಾ, ತುಪ್ಪ ಚೆನ್ನಾಗಿ ಸೋಸ್ಕೊಂಡಾಗಿದೆ. ಈಗ ತುಪ್ಪದಿಂದ ಹೊರ ತೆಗೆದಿರುವಂತಹ ಈ ವೀಳ್ಯದೆಲೆ ಮಕ್ಕಳಿಗೆ ಶೀತ ಆಗಿದ್ದರೆ ತುಂಬಾ ಒಳ್ಳೆಯದು. ಈ ಒಂದು ವೀಳ್ಯದೆಲೆ ಮತ್ತು ಮೆಣಸಿನಕಾಯಿಯನ್ನು ರೈಸ್ಗೆ ಕಲಿಸ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಈ ಒಂದು ತುಪ್ಪವನ್ನು ನಾರ್ಮಲ್ ಟೆಂಪ್ರೇಚರ್ ಅಂದರೆ ಫ್ರಿಜ್ಜಲ್ಲಿ ಇಡದೆ ಇದನ್ನು ಹೊರಗೇನೆ 2-3 ದಿನ ಇಟ್ಟು ಬಿಡಬೇಕಾಗತ್ತೆ. ನಂತರ ಒಂದು 2 ದಿನ ಆದಮೇಲೆ ಇದು ಹೇಗಾಗಿದೆ ಅಂತ ನೀವಿಲ್ಲಿ ನೋಡಬಹುದು. ತುಪ್ಪ 2 ದಿನ ಆದಮೇಲೆ ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಮರಳು ಕಟ್ಟಿದೆ ಅಂತ. ಈ ವಿಡಿಯೋದಲ್ಲಿನ ತುಪ್ಪ ಕಾಯಿಸುವಂತಹ ವಿಧಾನ ನಿಮಗೆ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆಯೇ ಅಡುಗೆ ಮನೆಯ ಇನ್ನಷ್ಟು ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.